ದ್ವಾರಕೀಶ್ ಅವರ ನಿವಾಸದ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಮತ್ತೊಂದೆಡೆ ಅವರ ಫೋಟೋವನ್ನು ಕೂಡ ನೀವು ಗಮನಿಸಬಹುದು. ಅಂದರೆ ಅವರು ಮಲಗಿದ್ದಲ್ಲೇ ನಿಧನರಾಗಿದ್ದು ಅದರ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಾಳೆ ಬೆಳಗ್ಗೆ ಅಂತಿಮ ದರ್ಶನ ಆದ ನಂತರ, ಅಂದರೆ ರವೀಂದ್ರ ಕಲಾಕ್ಷೇತ್ರನೋ ಅಥವಾ ವಾಣಿಜ್ಯ ಮಂಡಳಿನೋ ಅದರ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಅದಾದ ನಂತರ ನಾಳೆ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅನ್ನೋ ಮಾಹಿತಿ ಈಗ ಕುಟುಂಬ ವರ್ಗದಿಂದಲೂ ಕೂಡ ಸಿಗ್ತಾ ಇದೆ. ನಾಳೆ ಅವರ ಫ್ಯಾಮಿಲಿ ಸದಸ್ಯರೆಲ್ಲ ವಿದೇಶದಲ್ಲಿರೋರೆಲ್ಲ ಬರೋದಕ್ಕೆ ಬಾಕಿ ಇದೆ. ಅವರು ಬಂದ ನಂತರ ನಾಳೆ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ನಡೆಯೋದಕ್ಕಿದೆ ಅನ್ನೋ ಮಾಹಿತಿಯು ಕೂಡ ಲಭ್ಯ ಆಗಿರೋದು. ದ್ವಾರಕೀಶ್ ನಿವಾಸದ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ. ಜೊತೆಗೆ ಗಣ್ಯರು ಮಾತನಾಡೋ ಸಂದರ್ಭದಲ್ಲಿ ಕಂಬನಿ ಮಿಡಿತಾ ಇದ್ದಾರೆ ದ್ವಾರಕೀಶ್ ಅವರ ಅಗಲಿಕೆಯ ಬಗ್ಗೆ. 81 ವರ್ಷದ ಸಾರ್ಥಕ ಜೀವನ ದ್ವಾರಕೀಶ್ ಅವರದು. 64ರಿಂದ ಶುರುವಾದಂಥ ಸಿನಿ ಜರ್ನಿ ಕೊನೆಯ ದಿನದವರೆಗೂ ಕೂಡ ಸಿನಿಮಾದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು ಅಂತ ಈಗ ನಿರ್ಮಾಪಕ ಕೆ ಮಂಜು ಅವರು ಮಾತನಾಡಿದ್ದನ್ನು ನೋಡಿದರೆ 15 ದಿನದ ಹಿಂದೆ ನಾನು ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ರು. ಹೊಸ ಸಿನಿಮಾ ನಿರ್ಮಾಣದ ವಿಚಾರಕ್ಕೆ ಸಂಬಂಧಿಸಿದಂತೆ ತಮ್ಮ ಮಾರ್ಗದರ್ಶನಗಳನ್ನು ಅಥವಾ ತಮ್ಮ ಒಪಿನಿಯನನ್ನು, ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ರು. ಕೊನೆಯ ದಿನಗಳಲ್ಲೂ ಜೀವನದ ಸಂಧ್ಯಾಕಾಲದಲ್ಲೂ ಕೂಡ ಸಿನಿಮಾದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು ದ್ವಾರಕೀಶ್ ಅನ್ನೋದನ್ನು ಮಂಜು ಅವರು ಮಾತನಾಡೋ ಸಂದರ್ಭದಲ್ಲೂ ಕೂಡ ನೀವು ಗಮನಿಸಿದ್ರಿ. ವಯೋಸಹಜ ಸಮಸ್ಯೆಗಳು ಒಂದಿಷ್ಟು ಇತ್ತು ಅನ್ನೋದು ಬಿಟ್ಟರೆ ಮತ್ತೆ ಆರೋಗ್ಯವಾಗೇ ಇದ್ದರು. ಯಾವುದೇ ರೀತಿಯ ಸಮಸ್ಯೆಗಳು ದ್ವಾರಕೀಶ್ ಅವರನ್ನು ಕಾಡ್ತಾ ಇರಲಿಲ್ಲ. ಕೊನೆಯ ದಿನಗಳ ಸಂದರ್ಭದಲ್ಲಿ ಅವರು ಒಂದು ಸ್ವಲ್ಪ ವಯೋಸಹಜ ಸಮಸ್ಯೆಯನ್ನು ಅನುಭವಿಸಿದ್ದು ಬಿಟ್ಟರೆ ತುಂಬು ಜೀವನ, ಸಾರ್ಥಕ ಜೀವನವನ್ನು ಸವೆಸಿ ದ್ವಾರಕೀಶ್ ಅವರು ಹೊರಟಿದ್ದಾರೆ ಅನ್ನೋದನ್ನು ಅವರ ಕುಟುಂಬ ಸದಸ್ಯರು ಮತ್ತು ಅವರ ಆತ್ಮೀಯರು ಮಾತನಾಡೋ ಸಂದರ್ಭದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಟ ಮತ್ತು ಮಾಜಿ ಶಾಸಕ ನೆಲ ನರೇಂದ್ರ ಬಾಬು ನಮ್ಮ ಜೊತೆಗೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ. 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 ದ್ವಾರಕೀಶ್ ಅವರನ್ನ ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ ಸರ್? ನನಗೆ ಲೈಫಲ್ಲಿ ಮೊದಲನೇ ಸರಿ ಬೆಳ್ಳಿ ತೆರೆಗೆ ಪರಿಚಯ ಮಾಡಿದವ್ರು. ನಾನು ಅಲ್ಲಿವರೆಗೂ ಕನ್ನಡ ಧಾರಾವಾಹಿಗಳಲ್ಲಿ ಪಾತ್ರ ಮಾಡ್ತಾ ಇದ್ದೆ. ನಾಗಾಭರಣ ಅವರು ನನ್ನನ್ನ ಮತ್ತೆ ಜಗದೀಶ್ ಮಲ್ನಾಡು, ಕಾಸರಗೋಡು ಚಿನ್ನ, ನಾವು 3 ಜನ, ಇನ್ನೊಬ್ರು ಒಟ್ಟು ಮೆಡ್ರಾಸ್ ಮನೆಗೆ ಕರ್ಕೊಂಡೋದ್ರು. ಆಗ ಅಂಕುಶ್ ಕನ್ನಡದ ಅವತರಣಿಕೆ ರಾವಣ ರಾಜ್ಯ ಸಿನಿಮಾಗೆ ಸ್ಟಾರ್ ಕ್ಯಾಸ್ಟ್ ಮಾಡ್ತಾ ಇದ್ರು. ಅದು ನನ್ನ ಜೀವನದ ಮರೆಯಲಾಗದಂತ ಒಂದು ಕ್ಷಣ. ಅದರಲ್ಲಿ ನಾನು ಆಯ್ಕೆ ಆದಾಗ ಸಿನಿಮಾದಲ್ಲಿ ಅವ್ರು ನಮ್ಮನ್ನೆಲ್ಲ ನಡೆಸ್ಕೊಂಡಿದ್ದ ರೀತಿ, ಪ್ರೋತ್ಸಾಹ ಕೊಟ್ಟ ರೀತಿ, ಅವತ್ತಿಂದ ನಾನು ಮೊದಲಿಂದ ಅವ್ರ ಅಭಿಮಾನಿಯಾಗಿದ್ದೆ. ಕೊಳ್ಳೇಗಾಲದಲ್ಲಿ ನಾನು ಓದ್ಬೇಕಾದ್ರೆ ಅಲ್ಲಿ ನಾಟಕ ಮಾಡೋರು. ನಾಟಕದಲ್ಲಿ ಇವರು ದ್ವಾರಕೀಶ್ ಅವರು ಒಂದು ಪಾತ್ರ ಮಾಡ್ತಾ ಇದ್ರು. ಸದಾರಾಮೆ ಆಗ್ಲಿ, ಸುಮಾರು ನಾಟಕಗಳಲ್ಲಿ ಬಂದು ಅಭಿನಯಿಸ್ತಾ ಇದ್ರು. ವರ್ಷದಲ್ಲಿ 1-2 ನಾಟಕಕ್ಕೆ ಬರೋರು. ಬಟ್ ಎಲ್ಲದಕ್ಕಿಂತ ಇಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಮತ್ತು ಎಷ್ಟೇ ದುಃಖಗಳಿದ್ರು ಸಹ ಅವರು ತೋರಿಸ್ತಿರ್ಲಿಲ್ಲ. ಆದ್ರೆ ಕೊನೆ ದಿನಗಳಲ್ಲಿ ನಾವು ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ. ನನ್ನ ಹುಟ್ಟಿದ ಬುಕ್ಕು ಬಂದಿದ್ರು. ಮತ್ತು ಜೊತೆಗೆ ನಮ್ಮ ಜಾಫರ್ ಶರೀಫ್ ಅವರು, ಮಾಜಿ ರೈಲ್ವೆ ಸಚಿವರು, ಅವರು ತುಂಬಾ ಆಪ್ತರಾಗಿದ್ರು. ಆ ಸಂದರ್ಭದಲ್ಲೂ ಜೊತೆಲಿ ನಾವೆಲ್ಲ ಕೆಲಸ ಮಾಡ್ದೋ. ಮತ್ತು ಅವ್ರಿಗೆ ಸಮಾಜದ ಬಗ್ಗೆ ಕಳಕಳಿ ಇತ್ತು. ಅವ್ರ ಸಿನಿಮಾದಲ್ಲಿ ಒಂದೊಂದು ಸಂದೇಶ ಇರ್ತೈತೆ. ಅದು ನನ್ ಕಂಡಿದ್ದೇನೆಂದ್ರೆ ಅವರು ಕೇವಲ ಹಾಸ್ಯದಂತಲ್ಲ, ಗುರು ಶಿಷ್ಯರಾಗ್ಲಿ ಅಥವಾ ಎಷ್ಟೋ ಸಿನಿಮಾಗಳಲ್ಲಿ ಅವ್ರು ಕೊಡ್ತಾ, ಮತ್ತು ಅವ್ರಿಗೆ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಿದ್ದು. ನಮ್ಮ ಲೀಲಾವತಿಯವರ ಮಗ ವಿನೋದ್ ರಾಜ್ ಆಗ್ಲಿ, ಎಷ್ಟು ಜನಗಳಿಗೆ ಲೈಫ್ ಕೊಟ್ಟಿದ್ದಾರೆ. ಮತ್ತು ಕನ್ನಡದಲ್ಲಿ ಒಂದು ಹೊಸ ಶಕೆಯನ್ನೇ ಆರಂಭ ಮಾಡಿದಂತ ದ್ವಾರಕೀಶ್ ಅವರು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಅವ್ರ ಕುಟುಂಬಕ್ಕೆ ನೋವನ್ನು ಬರೆಸೋ ಶಕ್ತಿಯನ್ನು ಕೊಡ್ಲಿ. ಮತ್ತು ನಾವು ಅವ್ರಿಗೆ ಋಣ ತೀರ್ಸ್ಲಿಕ್ಕಾಗಲ್ಲ. ಅಷ್ಟು ಪ್ರೀತಿಯನ್ನ ಕೊಟ್ರು, ಅಷ್ಟು ಪ್ರೋತ್ಸಾಹ ಕೊಟ್ರು. ನನ್ನ ರಾವಣ ರಾಜ್ಯ ಚಿತ್ರದ ತಂದೆ ನೀಡು ಬಾ ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀನಾಗು ಬಾ ಬಾಳ ഇരുಳಿಗೆ ಹಾಡಿನ ಚಿತ್ರೀಕರಣದ ಮೊದಲನೇ ದೃಶ್ಯ ಅವರು ಇದ್ರು. ಮತ್ತು ರಾಮಚಂದ್ರ ಅವರು ಇನ್ನೊಬ್ರು, ರುಕ್ಮಿಣಿ ರಾಮಚಂದ್ರ ಅವರು ಪ್ರೊಡ್ಯೂಸರ್ ಇದ್ರು. ಮತ್ತು ಮೆಡ್ರಾಸ್ ಅಲ್ಲಿ ನಮ್ಗೆ ಆಯ್ಕೆಯಾಗಿ ನನ್ಗೆ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಅಂತ ಒಬ್ಬ ಮಹಾನಟನ ನಾವು ಕಳ್ಕೊಂಡಿದ್ದೇವೆ. ಅವ್ರಿಗೆ ನಾನು ಅವ್ರನ್ನ ನೋಡ್ಬೇಕು. ಕೊನೆಗೆ ಅವ್ರನ್ನ ಫಿಲ್ಮ್ ಚೇಂಬರ್ ನಲ್ಲಿ ಅವ್ರ ಸನ್ಮಾನ ಇಟ್ಟಾಗ್ಲೂ ನಾನು ಹೋಗಿ ಅವ್ರ ಆಶೀರ್ವಾದ ಪಡೆದೆ. ಬಹುಶಃ ನಾನು ಏನೇ ಇದ್ರು ಸಹ ಸಾರ್ವಜನಿಕ ಜೀವನದಲ್ಲಿ ಅಂತ ಒಬ್ಬ ಹಸನ್ಮುಖಿ ಮತ್ತು ಸದಾ ಪ್ರೋತ್ಸಾಹದಾಯಕವಾಗಿ ಚಿತ್ರರಂಗದಲ್ಲಿ ಎಷ್ಟೇ ನಷ್ಟ ಅನುಭವಿಸಿದ್ರು ಸಹ ಏನೋ ಹೊಸತನ್ನ ಮಾಡ್ಬೇಕು ಅಂತ ಹೇಳಿ ಅವರ ಮಾಡಿದ ಸಾಹಸ ಒಂದು ದಂತಕತೆ. ಅವರಿಗೆ ಕನ್ನಡ ಚಿತ್ರರಂಗ ಮತ್ತು ರಾಜ್ಯ ಸರ್ಕಾರ ಮರೆಯಲಾಗದಂತಹ ಒಂದು ಕುರುಹನ್ನ ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟೋಗಿದ್ದಾರೆ. ಆ ಜ್ಞಾಪಕಾರ್ಥವಾಗಿ ನಾವು ಸಹ ಮುಂದಿನ ದಿನಗಳಲ್ಲಿ ನೆನಪನ್ನ ಇಟ್ಟುವ ರೀತಿಯಲ್ಲಿ ನಾವು ಮುಂದೆ ಸಾಗಬೇಕು ಅನ್ನೋದೇ ನನ್ನ ಬಯಕೆ.
ನರೇಂದ್ರ ಬಾಬು ಅವರೇ, ಈಗ ತಾವು ಈಗಾಗಲೇ ಹೇಳಿದ್ರಿ ಅವರು ದಂತಕತೆ, ಅದರ ಜೊತೆಗೆ ಹಲವು ದಂತಕತೆಗಳ ಸಮಕಾಲೀನರು ಕೂಡ. ಸೊ ಹೌದು. ಅವರು ಸ್ವತಃ ದಂತಕತೆಯಾಗಿ ಉಳಿದವರನ್ನು ಯಾವ ರೀತಿ ಪ್ರೋತ್ಸಾಹಿಸ್ತಾ ಇದ್ರು ಚಿತ್ರರಂಗದಲ್ಲಿ? ಅವರ ವ್ಯಕ್ತಿತ್ವ ಹೇಗಿತ್ತು ನರೇಂದ್ರ ಬಾಬು ಅವರೇ? ಅವ್ರ ವ್ಯಕ್ತಿತ್ವ ಹೇಳ್ಬೇಕಂದ್ರೆ ಡೌನ್ ಟು ಅರ್ತ್. ಯಾಕಂದ್ರೆ ನಾನು ಸಾರ್ವಜನಿಕ ಜೀವನದಲ್ಲೂ ಅವ್ರ ಜೊತೆ ಒಡನಾಡಿಯಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಜೊತೆಗೆ ನಾನು ಅವ್ರ ಚಿತ್ರರಂಗದಲ್ಲಿ ಅವ್ರು ನಡ್ಕೊಳ್ತಾ ಇದ್ದದ್ದು ಮತ್ತು ಪ್ರೋತ್ಸಾಹ ಕೊಡ್ತಾ ಇದ್ದಿದ್ದು. ಈಸ್ ಎ ಕಿಂಗ್ ಮೇಕರ್. ದೊಡ್ಡ ದೊಡ್ಡ ಹೀರೋಗಳನ್ನ, ಹೀರೋಯಿನ್ಗಳನ್ನ, ಅವ್ರ ಪ್ರತಿಭೆಗಳನ್ನ ಗುರುತಿಸಿ ಕನ್ನಡ ಚಿತ್ರವನ್ನ ಶ್ರೀಮಂತಗೊಳಿಸಿದ್ರು ಅಂದ್ರೆ ತಪ್ಪಾಗ್ಲಾರ್ದು. ಮತ್ತು ಎಷ್ಟೋ ಕಥೆಗಳನ್ನ ಅವರು ಕೊಡ್ತಾ ಇದ್ದದ್ದು. ಕೊಟ್ಟಿದ್ದಾಗ ಮೇಯರ್ ಮುತ್ತಣ್ಣ ಚಿತ್ರ ಅವರ ಮೊದಲನೇ ಚಿತ್ರ ಅನ್ಕೊಳ್ತೇನೆ ಅವ್ರು ಪ್ರೊಡ್ಯೂಸ್ ಮಾಡಿದ್ದು. ಎಂತ ಅದ್ಭುತವಾದಂತ ಒಂದು ಕಥೆಯ ಹೆಣೆದಿರ್ತಕ್ಕಂಥದ್ದು ಮತ್ತು ಕಥೆಯ ಸ್ವರೂಪ ಇವತ್ತು ಜೀವಂತವಾಗಿದೆ ಅಂತ. ಬಹುಶಃ ಕನ್ನಡ ಚಿತ್ರರಂಗ ಅಲ್ಲ, ಬೇರೆ ಬೇರೆ ಚಿತ್ರಗಳಲ್ಲೂ ಕೊಟ್ಟಿರ್ತಕ್ಕಂಥದ್ದು, ಬೇರೆ ಬೇರೆ ಭಾಷೆಗಳಲ್ಲೂ ಅವ್ರು ಕೊಟ್ಟಿರ್ತಕ್ಕಂತಹ ಸಿನಿಮಾಗಳು. ಅಜರಾಮರ ಅಂತವರು ಇಟ್ಸ್ ಎ ಗ್ರೇಟ್ ಲಾಸ್ ಟು ದಿ ನಾಟ್ ಓನ್ಲಿ ಇಂಡಸ್ಟ್ರಿ, ಟು ನಮ್ಮಂಥವ್ರಿಗೆ ಮತ್ತು ಬಹಳ ಜನ ಕಲಾವಿದರಿಗೆ ಜೀವ ಕೊಟ್ಟರು. ನಾಜರ್, ನಮ್ಮ ಫಿಲಂ ಆಕ್ಟರ್ ನಾಜರ್, ಕನ್ನಡ ತಮಿಳಲ್ಲಿ ಆಕ್ಟ್ ಮಾಡ್ತಕ್ಕಂಥದ್ದು. ನಾಜರ್ ಆಗ್ಲಿ, ನಾವೆಲ್ಲ ಜೊತೆಲಿ ಕೆಲಸ ಮಾಡಿದವರು. ಇಂಥ ಒಬ್ಬ ಮಹಾನಟನನ್ನ ಮತ್ತು ವಿಷ್ಣುವರ್ಧನ್ ರವರ ಹಲವಾರು ಒಳ್ಳೊಳ್ಳೆಯ ಸೂಪರ್ ಹಿಟ್ಗಳನ್ನ, ಸಿನಿಮಾಗಳನ್ನ ಕೊಟ್ಟರು. ಬಹುಶಃ ಇಂಥ ಒಬ್ರು ಮತ್ತೆ ಹುಟ್ಲಿಕ್ಕಿಲ್ಲ. ಅಂತವ್ರು ನಮಗೆ ಈಗ ನೆನಪಮ್ಮಾಗಿ ಮಾತ್ರ ಉಳಿದಿದ್ದಾರೆ. ಅವರ ಆದರ್ಶಗಳನ್ನ, ಸ್ಫೂರ್ತಿಯನ್ನ ಮತ್ತು ಅವರ ಮರಣವನ್ನ ನಾವು ಅತ್ಯಂತ ಗೌರವಯುತವಾಗಿ ಇಡೀ ಚಿತ್ರರಂಗ ಒಂದೇ ಅಲ್ಲ, ಈ ರಾಜ್ಯ ಸರ್ಕಾರ ಮತ್ತು ಸಮಾಜ. ಎಸ್ ನರೇಂದ್ರ ಬಾಬು ಅವರು, ಈಗ ಕನ್ನಡ ಚಿತ್ರರಂಗ ಅವರಿಗೆ ಸಲ್ಲಿಸಬಹುದಾದಂತ ಅರ್ಥಪೂರ್ಣ ಶ್ರದ್ಧಾಂಜಲಿ ಅಂತಂದ್ರೆ ಯಾವುದು ಅಂತ ಹೇಳ್ತೀರಿ ತಾವು? ಯಾವುದು ಅಂತ ಭಾವಿಸ್ತೀರಿ? ಬಹುಶಃ ಅವರ ನೆನಪುಗಳು ಶಾಶ್ವತವಾಗಿ. ಇವತ್ತು ಅವರು ನೆನಪು ಅನ್ನೋದಕ್ಕಿಂತ ಅವ್ರ ಚಿತ್ರಗಳೇ ನೆನಪುಗಳು. ಈಗ ನರಸಿಂಹರಾಜರವರು, ಬಾಲಕೃಷ್ಣರವರು ಒಂದು ರೀತಿಯಾದ ಸಾಹಸಕತೆ, ಆದ್ರೆ ಇವರು ಒಂದು ಸಾಹಸಮಯಿ. ಅವರು ಕೇವಲ ತನ್ನ ವೈಯಕ್ತಿಕ ಜೀವನ ಮಾತ್ರ ಸೀಮಿತವಾಗಿರ್ಲಿಲ್ಲ. ಅವ್ರ ಎಲ್ಲೇ ಹೇಗಿತ್ತಂತಂದ್ರೆ ಚಿತ್ರರಂಗ, ಕನ್ನಡ ಚಿತ್ರರಂಗ, ತಮಿಳು ಚಿತ್ರರಂಗ, ತೆಲುಗು, ಬಹುಶಃ ಅಷ್ಟು ಇಡೀ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗಗಳೆಲ್ಲ, ಸಿಂಗಾಪುರ್ ರಾಜ ಕುಳ್ಳ ಆಗ್ಲಿ ಅಥವಾ ಆಫ್ರಿಕಾದಲ್ಲಿ ಶೀಲಾ ಆಗ್ಲಿ, ಎಂತೆಂಥ ಚಿತ್ರಗಳನ್ನ ಕೊಟ್ರು. ಬಹುಶಃ ಯಾರು ಅಂತ ಧೈರ್ಯ ಮಾಡಿರ್ಲಿಲ್ಲ, ಸಾಹಸ ಮಾಡಿರ್ಲಿಲ್ಲ. ಅಂತ ಚಿತ್ರಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ಇಡೀ ಚಿತ್ರರಂಗ ಬಹುಶಃ ಅವ್ರ ನೆನಪಿನ ಒಂದು, ನಾನು ಮೊದಲಿಂದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ರಾಜಾಜಿನಗರದಲ್ಲಿ ನಾನು ಶಾಸಕನಾಗಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ನಾವು ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಿದಾಗ್ಲೂ ಒಂದು ದೊಡ್ಡ ಶುಡ್ ಬಿಕಮ್ ಎನ್ ಇನ್ಫಾರ್ಮೇಟಿವ್. ಅಲ್ಲಿ ಬಂದಂಥವ್ರು ಕೇವಲ ಬಂದು ಹೋಗ್ತಕ್ಕಂಥ, ಇಡೀ ಚಿತ್ರರಂಗವನ್ನು ಪರಿಚಯಿಸ್ತಕ್ಕಂಥ, ಕೊಡುಗೆಗಳನ್ನ ಪರಿಚಯಿಸ್ತಕ್ಕಂಥ ಒಂದು ದೊಡ್ಡ ಮ್ಯೂಸಿಯಂ ಮಾಡುವ ರೀತಿಯಲ್ಲಿ ಆಗ್ಬೇಕು ಅಂತಕ್ಕಂಥ ನನ್ನ ಹೆಬ್ಬಯಕೆ ಇತ್ತು. ಅದು ಆಗ್ಲಿಲ್ಲ. ಬಹುಶಃ ಯಾವ ಸರ್ಕಾರದ ಪ್ರತಿನಿಧಿಗಳು ಇದನ್ನ ಕೈಗೆತ್ಕೊಳ್ತಾರೋ, ನನಗಂತೂ ಅವಕಾಶ ಸಿಗ್ಲಿಲ್ಲ. ನಮ್ ಕೈಲಾದನ್ನ ಮಾಡಿದಪ್ಪ ಕಂಠೀರವ ಸ್ಟುಡಿಯೋದಲ್ಲಿ. ಆದ್ರೆ ಮುಂದಿನ ದಿನಗಳಲ್ಲಿ ಆಗ್ಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಇವತ್ತು ಒಬ್ರು ಮುಂದೆ, ಒಬ್ರು ಹಿಂದೆ, ಒಬ್ರು ಹೋಗ್ಲೇಬೇಕು. ಪ್ರಪಂಚದಲ್ಲಿ ಶಾಶ್ವತವಾಗಿ ನಾವು ಇರ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ಇವೆಲ್ಲ ಉಳಿಬೇಕು. ಚಿತ್ರರಂಗ, ನಮ್ಮ ಯಂಗ್ಸ್ಟರ್ಸ್, ದ ಪ್ರೆಸೆಂಟ್ ಜನರೇಷನ್ ನಡವಳಿಕೆಗಳು, ಅವ್ರು ಎಷ್ಟು ಹಾಸ್ಯಮಯವಾಗಿ ಎಲ್ಲ ಕಲಾವಿದರ ಜೊತೆ ಬೆರೀತಾ ಇದ್ರು, ಇಂಥ ವ್ಯಕ್ತಿತ್ವವನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ನರೇಂದ್ರ ಬಾಬು ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ.